ಉತ್ತರ ಕಾಶಿನಲ್ಲಿ ಮಣಿಕರ್ಣಿಕಾ ಘಾಟು ಇದೆ, ಕಾಶಿ ವಿಶ್ವನಾಥ ಟೆಂಪಲ್ ಕೂಡ ಐತೆ. ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು 100 ಡೇಸ್ ಪ್ರಯಾಣ ಸೀರೀಸ್ ಡೇ 91ಗೆ. ನಾನೀಗ ರಿಷಿಕೇಶಲ್ಲಿದ್ದೀನಿ, ರಿಷಿಕೇಶ್ ಬಸ್ ಸ್ಟಾಪಲ್ಲಿದ್ದೀನಿ. ಇಲ್ಲಿಂದ ನಾನೀಗ ಉತ್ತರ ಕಾಶಿಗೆ ಹೋಗಬೇಕು. ಬಸ್ ಬಂದ್ಬಿಟ್ಟು 11:15 ಐತೆ. ಟಿಕೆಟ್ ಬಂದ್ಬಿಟ್ಟು 350 ರೂಪಾಯಿ, ಇದೇ ಬಸ್ ಅಂತೆ. ನಾನೀಗ ಹೋಗ್ತಾ ಇರೋದು ಟೋಟಲಾಗಿ 165 ಕಿಲೋಮೀಟ್ರ್ ಡಿಸ್ಟೆನ್ಸು ಮಿನಿ ಬಸ್ಸಲ್ಲಿ. ಯಾಕೆ ಮಿನಿ ಬಸ್ ಹೋಗ್ತೇವೆ ಜಾಸ್ತಿ ಅಂತಂದರೆ ರೋಡು ಫುಲ್ ಹಂಗಿರುತ್ತೆ, ಫುಲ್ ಘಾಟ್ ರೋಡ್ ಇರುತ್ತೆ. ಸೊ ಇವಾದರೆ ಚೆನ್ನಾಗಿ ಹೋಗ್ತವೆ, ಯಾಕಂತಂದರೆ ಆರಾಮಾಗಿ ಎಲ್ಲೂ ಕರ್ವಲ್ಲಿ ಎಲ್ಲ ಈಸಿಯಾಗಿ ಹೊರಟೋಗ್ಬೋದು. ಗೌರ್ಮೆಂಟ್ ಬಸ್ಸು ಹೋಗ್ತಾವಂತೆ, ಬಟ್ ಅವು ಟೈಮಿಂಗ್ಸ್ ಅಂತೂ ಗೊತ್ತಿಲ್ಲ. ಜಾಸ್ತಿ ಹೋಗೋದು ಪ್ರೈವೇಟ್ ಬಸ್ಸುಗಳೇ. 165 ಕಿಲೋಮೀಟ್ರು. ಈಗ 12:15 ಬಿಡುತ್ತೆ, ಟೈಮ್ ಈಗ 10:30 ಆಗುತ್ತೆ. ಸಾಯಂಕಾಲ ಹೋಗೋದು 6:30 7 ಗಂಟೆ ಆಗುತ್ತೆ. ಫುಲ್ ಡೇ ಜರ್ನಿ ಇದು. ಫೈನಲಿ ವೆಲ್ಕಮ್ ಟು ಉತ್ತರ ಕಾಶಿ. ಇಲ್ಲಿ ನೋಡಿದ್ರೆ ಫುಲ್ ಮಳೆ ಬಂದಂಗೆ ಐತೆ. ರೀಸೆಂಟಾಗಿ ಮಳೆ ಬಂದೈತೆ ಇಲ್ಲಿ. ಸೊ ಈಗ ಹಾಸ್ಟೆಲ್ಗೆ ಹೋಗಬೇಕು. ಬಸ್ ಸ್ಟ್ಯಾಂಡಿಂದ ನಾನು ಹಾಸ್ಟೆಲ್ ಬಂದ್ಬಿಟ್ಟು 1.5 ಕಿಲೋಮೀಟ್ರ್ ಐತೆ. ಸೊ ನಡ್ಕೊಂಡು ಹೋಗ್ತಾ ಇದ್ದೆ. ಇಲ್ಲಿ ಬರಬೇಕಾದ್ರೆ ಒಂದು ಹ್ಯಾಂಗಿಂಗ್ ಬ್ರಿಡ್ಜಲ್ಲಿ ಹೋಗ್ತಾ ಇದ್ದೀನಿ. ಬ್ರಿಡ್ಜ್ ಶೇಕ್ ಆಗ್ತಾಯಿದೆ. ಬ್ರಿಡ್ಜ್ ಕೆಳಗಡೆ ಹರಿತಾ ಇರೋದು ಭಾಗೀರಥಿ ನದಿ. ಬೆಳಗ್ಗೆ ನೋಡಬೇಕು ಹೆಂಗೆ ಕಾಣುತ್ತೆ ಅಂತ. ಸದ್ಯಕ್ಕೆ ಟೈಮ್ ಇಲ್ಲ. ಈಗ ಫಸ್ಟು ನಾನು ಹಾಸ್ಟೆಲ್ಗೆ ಹೋಗಬೇಕು. ಏನಾಯಿತು ಅಂದರೆ ನಾನು ಧರ್ಮಶಾಲೆಗೆ ಹೋಗಿದ್ದೆ, ಅಲ್ಲಿ ರೂಮ್ ತುಂಬ ಎಕ್ಸ್ಪೆನ್ಸಿವ್ ಅಂತ ಹೇಳಿದ್ರು. ಸದ್ಯಕ್ಕೆ ಡೋರ್ಮೆಟ್ರಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಮಳೆ ಬರುತ್ತೇನೋ ಅಂತ ಭಯ ಆಗ್ತಾ ಇದ್ದೆ. ನನ್ನ ಹತ್ರ ಛತ್ರಿ ಇಲ್ಲ, ಏನಿಲ್ಲ. ಏನು ಗೊತ್ತಾ, ಇಷ್ಟು ದಿನ ನಾರ್ಮಲ್ ಏರಿಯಾದಲ್ಲಿ ಓಡಾಡ್ತಿದ್ದೆ, ಅಂದರೆ ಬೆಟ್ಟಗಳೇನು ಇರ್ತಿರ್ಲಿಲ್ಲ. ಆರಾಮಾಗಿ ಬ್ಯಾಗ್ ತಗೊಂಡು 2-3 ಕಿಲೋಮೀಟ್ರ್ ಓಡಾಡ್ತಿದ್ದೆ. ಈಗ 1.5 ಕಿಲೋಮೀಟ್ರ್ ನಡ್ಕೊಂಬಂದೆ. ಫುಲ್ ಸುಸ್ತಾಗೋಯ್ತು, ಏನು ಕಾಣಿಸ್ತಾ ಇಲ್ಲ. ಸಿಟಿ ಬಿಟ್ಟರೆ ಈಗ ಏನು ಕಾಣಿಸಲ್ಲ ನಿಮಗೆ. ಬೆಳಿಗ್ಗೆ ಕಾಣಿಸುತ್ತೆ, ಸಖತ್ತಾಗಿರುತ್ತೆ ಎಲ್ಲ ಸುತ್ತು ಬೆಟ್ಟಗಳು. ಆಲ್ಮೋಸ್ಟ್ ಆಲ್ ಹೋಮ್ ಸ್ಟೇ ಹತ್ರ ಬಂದೆ. ಬಟ್ ವೆದರ್ ಕೂಲ್ ಇರೋದ್ರಿಂದ ಏನು ಅನ್ನಿಸ್ತಾ ಇಲ್ಲ, ಆರಾಮಾಗಿ ನಡಿಬೋದು ಅನ್ನಿಸ್ತೈತೆ. ಓಕೆ, ನನಗೆ ಹೆಂಗೋ ಒಂದು ರೂಮ್ ಸಿಕ್ಕಿತ್ತೆ. ಈಗ ನೋಡ್ತಾ ಇದ್ರಲ್ಲ, ಇದೇ ರೂಮು. ಇದು ಬಂದ್ಬಿಟ್ಟು ನನಗೆ 400 ರೂಪಾಯಿ ಹೇಳಿದ್ರು. ಡೋರ್ಮೆಟ್ರಿ ಇಲ್ವಂತಿಲ್ಲಿ. ನಾನೇನೋ ಡೋರ್ಮೆಟ್ರಿ ಐತಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ನಡ್ಕೊಬಂದ್ಬಿಟ್ಟೆ. ಮತ್ತೆ ಅವ್ರಿಗೆ ಕೇಳಿದೆ, ಸರ್ ಇಲ್ಲಿ ಡೋರ್ಮೆಟ್ರಿ ಇಲ್ಲ, ಆಲ್ಮೋಸ್ಟ್ ಅದೆಲ್ಲ ಬುಕ್ಕಿಂಗ್ ಆಗಿದ್ದಾವೆ, ಯಾವುದೋ ಒಂದು ರೂಮ್ ಐತೆ, ತಗೊಂಡಿದ್ರೆ ಫುಲ್ ರೂಮ್ ತಗೊಳ್ಳಿ ಅಂದರು. ಎಷ್ಟು ಅಂದೆ? 400 ರೂಪಾಯಿ ಅಂದರು. ಸೊ ಈಗ ಟೈಮ್ ಇಲ್ಲ ನಮಗೆ ಎಲ್ಲಿ ಹೊರಗಡೆ ಹೋಗಿ ಹೋಟ್ಲು ಹುಡ್ಕೋದಕ್ಕೆ. ಸೊ ಇದೇ ಸ್ವಲ್ಪ ಬೆಸ್ಟ್ ಅಂತ ಹೇಳ್ಬಿಟ್ಟು ಇದೇ ತಗೊಂಡೆ. ಇಲ್ಲಿ ನೋಡ್ತಿರಲ್ಲ, ಎಷ್ಟು ದೊಡ್ಡ ದೊಡ್ಡ ಬ್ಲ್ಯಾಂಕೆಟ್ ಕೊಟ್ಟಿದ್ದಾರೆ. ಇದು ನೋಡಿದ್ರೆ ಅರ್ಥ ಆಗುತ್ತೆ ಎಷ್ಟು ಚಳಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು 100 ಡೇಸ್ ಪ್ರಯಾಣ ಸೀರೀಸ್ ಡೇ 92ಗೆ. ರೈಟ್ ನಾವು ನಾನೀಗ ಉತ್ತರ ಕಾಶಿಯಲ್ಲಿದ್ದೀನಿ. ನೆನ್ನೆ ನಾನು 12:15 ಬಸ್ ಹತ್ತಿದ್ದು ರಿಷಿಕೇಶಲ್ಲಿ. ರಾತ್ರಿ 7 ಗಂಟೆಗೆ ಇಳಿದಿದ್ದೀನಿ ಉತ್ತರ ಕಾಶಿಯಲ್ಲಿ. ಯಾವುದೋ ಒಂದು ಹೋಟೆಲ್ ಒಂದು ಸ್ಟೇ ಆಗಿದೆ ರಾತ್ರಿ. ನೀವು ನಂಬ್ತಿರಲ್ವ, ಚಳಿ ಅಷ್ಟಿಷ್ಟ ಆಗ್ತಾಯಿಲ್ಲ. ತಣ್ಣೀರಿಗೂ ಬಿಸಿನೀರಿಗೂ ವ್ಯತ್ಯಾಸನೇ ಗೊತ್ತಾಗ್ತಾಯಿಲ್ಲ. ಸ್ಪರ್ಶನೇ ಇಲ್ಲ ಕೈಯಲ್ಲಿ ನನಗೆ. ಬೆಳಿಗ್ಗೆ 6 ಗಂಟೆಗೆ ಎದ್ದು ಟೈಮ್ ಲ್ಯಾಪ್ಸ್ ಇಡೋಣ, ಸನ್ರೈಸ್ ನೋಡೋಣ ಅಂತ ಹೋದೆ. 7-8 ಗಂಟೆ ಆದರೂ ಇಲ್ಲಿ ಸನ್ನೆ ಕಾಣಿಸ್ಲಿಲ್ಲ. ಯಾಕೆಂತಂದರೆ ದೊಡ್ಡ ಬೆಟ್ಟ ಅಡ್ಡ ಐತೆ. ಸೊ ಸನ್ರೈಸ್ ಆದರೂ ಕೂಡ ನಮಗೊಂದು 2-3 ಅವರ್ ಕಾಣಿಸಲ್ಲ ಇಲ್ಲಿ. ನಾನು ಸ್ಟೇ ಆಗಿರೋ ಹೋಟೆಲಿಂದ ವ್ಯೂ ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂತ ನೋಡಿ. ಸುತ್ತು ದೊಡ್ಡ ದೊಡ್ಡ ಬೆಟ್ಟಗಳು. ಆ ಬೆಟ್ಟಗಳ ಮಧ್ಯೆ ಚಿಕ್ಕ ಚಿಕ್ಕದಾಗಿ ಕಾಣಿಸೋ ಇರೋ ಮನೆ. ಮತ್ತು ಇಲ್ಲಿ
ಗೋಧಿ ಎಲ್ಲ ಬೆಳೆದಿದ್ದಾರೆ. ನಿಜ ಎಷ್ಟು ಚೆನ್ನಾಗಿದೆ ಗೊತ್ತಾ. ನಾನು ಬೆಳಗ್ಗೆ ಬಂದಾಗ ಇನ್ನೂ ಸನ್ರೈಸ್ ಆಗಿರಲಿಲ್ಲ. ಇವಾಗ ಸೂರ್ಯನ ಬೆಳಕು ಆ ಬೆಟ್ಟಗಳ ಮೇಲೆ ಬೀಳ್ತಾ ಇದ್ದರೆ ಎಷ್ಟು ಹೈಲೈಟಾಗಿ ಕಾಣುತ್ತೆ ನೋಡಿ. ಈಗ ಅಲ್ಲಿ ಭಾಗೀರಥಿ ನದಿ ಹರಿತಾ ಇರುತ್ತೆ. ಅದ್ರ ಮೇಲೆ ಬ್ರಿಡ್ಜ್ ಕ್ರಾಸ್ ಮಾಡ್ಕೊಂಡೋಗಿ ಟೆಂಪಲ್ಗೆ ಹೋಗಬೇಕು. ಕಾಶಿ ವಿಶ್ವನಾಥ ಟೆಂಪಲ್ ಅಂತಲೇ ಹೇಳ್ತಾರೆ. ಸೊ ಅಲ್ಲಿಗೆ ಹೋಗಬೇಕು. ನಾನು ಸ್ಟೇ ಆಗಿದ್ದು ಇದೇ ರೂಮಲ್ವಾ, ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ವ್ಯೂ. ವಾ ಸೂಪರ್ ಮಾತ್ರ. ಇದೇ ಹೋಟೆಲಲ್ಲೇ ಸ್ಟೇ ಆಗಿದ್ದು ಜೈ ಮಾ ಗಂಗಾ ಹೋಮ್ ಸ್ಟೇ ಅಂತ ಹೇಳ್ಬಿಟ್ಟು. ಒಂದು 400-500 ರೂಪಾಯಿಗೆಲ್ಲ ರೂಮ್ ಸಿಗ್ತವೆ. ಸೊ ಫ್ಯಾಮಿಲಿ ಇದ್ದರೆ ಜಾಸ್ತಿ ಹೇಳಿದ್ರು ಹೇಳ್ಬೋದು. ನಾನು ಒಬ್ಬನೇ ಇದ್ದಿದ್ದಕ್ಕೆ 400 ರೂಪಾಯಿ ಹೇಳಿದ್ರು. ಚೆನ್ನಾಗಿತ್ತು. ಓಕೆ ನೈಸ್. ನಿನ್ನೆ ರಾತ್ರಿ ಇದೇ ಬ್ರಿಡ್ಜ್ನ ಕ್ರಾಸ್ ಮಾಡ್ಕೊಂಡು ನಾನು ಹೋಟೆಲ್ಗೆ ಹೋದೆ. ರಾತ್ರಿ ಫುಲ್ಲಾಗೆಲ್ಲ ಲೈಟಿಂಗ್ಸ್ ಹಾಕಿರ್ತಾರೆ, ಸಖತ್ತಾಗಿರುತ್ತೆ. ಬಟ್ ಇವಾಗೂ ಸೂಪರಾಗೈತೆ. ನಿಂತ್ಕೊಂಡ್ರೆ ನಿಧಾನಕ್ಕೆ ಹಿಂಗೆ ಸ್ವಲ್ಪ ಮೇಲೆ ಕೆಳಗೆ ಆಡ್ತಾಯಿತ್ತು ಬ್ರಿಡ್ಜು. ಇಲ್ಲಿ ನೋಡಿ ಹೆಂಗೈತೆ. ವಾವ್. ಕಾಶಿನಲ್ಲಿ ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೋಬೋದು. ಅದೇ ಥರ ಅಲ್ಲಿ ಮಣಿಕರ್ಣಿಕಾ ಘಾಟ್ಗೂ ಕೂಡ ಹೋಗ್ಬೋದು. ಅದೇ ಥರ ಇಲ್ಲಿ ಉತ್ತರ ಕಾಶಿನಲ್ಲಿ ಮಣಿಕರ್ಣಿಕಾ ಘಾಟು ಇದೆ, ಕಾಶಿ ವಿಶ್ವನಾಥ ಟೆಂಪಲ್ ಕೂಡ ಐತೆ. ಈಗ ನಾನು ಕುಂತಿರೋದು ಇದನ್ನ ಮಣಿಕರ್ಣಿಕಾ ಘಾಟ್ ಅಂತ ಹೇಳ್ತಾರೆ. ಇಲ್ಲೇನು ಶವದಹನ ಏನು ಮಾಡೋದಿಲ್ಲ. ಬಟ್ ಜನ ಬಂದು ಬೆಳಿಗ್ಗೆ ಹೊತ್ತು ಇಲ್ಲಿ ಸ್ನಾನ ಮಾಡಿಕೊಂಡು ಶಿವನಿಗೆ ಪೂಜೆ ಮಾಡಿ ಹೋಗ್ತಾರೆ. ಓಕೆ, ಈಗ ಟೆಂಪಲ್ ಹತ್ರ ಹೋಗ್ತಾಯಿದ್ದೀನಿ. ಇಲ್ಲಿಂದ ಹತ್ರ ಐತೆ ಅಂತ ಹೇಳಿದ್ರು. ಕಾಶಿ ವಿಶ್ವನಾಥನ ದರ್ಶನ ಆಯಿತು. ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀನಿ. ಬಸ್ ಆಯಿತು ಎಲ್ಲೋ ಗೊತ್ತಿಲ್ಲ. ಈಗ ಅದೊಂದು ದೊಡ್ಡ ಪ್ರಾಬ್ಲಮ್ಮು. ಮೇ ಬಿ ಸಾಯಂಕಾಲ ಆಗುತ್ತೆ ನಾನು ರೀಚ್ ಆಗೋಷ್ಟೊತ್ತಿಗೆ. ಯಾಕಂತಂದರೆ ಫುಲ್ಲೆಲ್ಲ ಘಾಟ್ ರೋಡೆಲ್ಲ ಲ್ಯಾಂಡ್ ಸ್ಲೈಡಾಗಿ ಬಿದ್ದೋಗಿರ್ತವೆ. ಸೊ ನೋಡ್ಕೊಂಡು ಹೋಗಬೇಕು. ಪಾಪ ಅವರು ನಿಧಾನಕ್ಕೆ ಹೋಗ್ತಾರೆ. ನೋಡಿ, ಬೆಳಿಗ್ಗೆ ಫ್ರೆಶ್ ತರಕಾರಿ ಬಂದೈತೆ. ಮೇ ಬಿ ಇದು ಹೊರಗಡೆಯಿಂದನೇ ಬರುತ್ತೆ. ಇಂಥ ದೊಡ್ಡ ದೊಡ್ಡ ಬೆಟ್ಟಗಳಲ್ಲಿ ಎಲ್ಲಿ ಬೆಳೀತಾರೆ ಇವರು ಫ್ರೆಶ್ ತರಕಾರಿ? ಇದು ಮಾರ್ಕೆಟು. ಇಲ್ಲಿಂದ ಒಂದು 100 ಮೀಟ್ರೇ ಇರುತ್ತೆ ಅಷ್ಟೇ ಮಾರ್ಕೆಟ್. ಅದೇ ಬಸ್ ಸ್ಟಾಪ್. ನೆನ್ನೆ ನಾನು ಅಲ್ಲಿಂದ ಸುತ್ತ ಹಾಕ್ಕೊಂಡು ನಾನು ಹೋಮ್ ಸ್ಟೇಗೆ ಹೋಗಿ ಈಗ ಟೆಂಪಲ್ ನೋಡ್ಕೊಂಡು ಹಿಂಗೆ ಬಂದಿದ್ದೀನಿ. ಬಂತು ಬಿಸಿ ಊಟ. ಚಪಾತಿ, ಪಲ್ಯ, ಸಾಂಬಾರು, ಈರುಳ್ಳಿ, ಹಾಂ ಅಲ್ಲ 4 ರೋಟಿ. ವಿಡಿಯೋ ಹಾಯ್ ಬೋಲು. 10:30 ಆಗೈತೆ. ಊಟ ಮಾಡಿಬಿಟ್ಟು ಬಸ್ಸಲ್ಲಿ ಕುತ್ಕೊಳ್ಳೋಣ ಅಂತ. ಮತ್ತೆ ಮಧ್ಯದಲ್ಲಿ ನಿಲ್ಲಿಸ್ತಾರಲ್ಲೂ ಗೊತ್ತಿಲ್ಲ. ಇದರ್ ಸೆ ಭಯ್ಯಾ गंगोत्री के लिए बस मिलेगा क्या? कितने बजे? हाँ ओला. हाँ हाँ ठीक है. ಸೊ ಎಲ್ಲೋ ಒಂದು ಹತ್ರ ಗಾಡಿ ಸಿಗುತ್ತಂತೆ. ಎಷ್ಟೊತ್ತಾದರೂ ಆಗಲಿ ಇವತ್ತು ಗಂಗೋತ್ರಿ ರೀಚ್ ಆಗ್ತೀನಿ. ಈ ಚಳಿ ಕಂಟ್ರೋಲ್ ಆಗ್ತಿಲ್ಲ, ಅದಕ್ಕೆ ಈ ಮೆಣಸಿನಕಾಯಿ ಕಡಿತೀನಿ. ಖಾರ ಏನಿಲ್ಲ ಮೆಣಸಿನಕಾಯಿ. ಮೆಣಸಿನಕಾಯಿ
ಓಕೆ, ಫೈನಲಾಗಿ ನಾನು ಬಸ್ಸಲ್ಲಿ ಬಂದು ಕುತ್ಕೊಂಡಿದ್ದೀನಿ. ಗಂಗೋತ್ರಿಗಲ್ಲ, ಇಲ್ಲಿಂದ ಯಾವುದೋ ಒಂದು ಸ್ಟಾಪ್ಗೆ ಹೋಗ್ತಾ ಇದ್ದೀನಿ. ಆ ಊರ ಹೆಸರು ಕೂಡ ಗೊತ್ತಿಲ್ಲ. 250 ರೂಪಾಯಿ ಟಿಕೆಟ್ ತೊಗೊಂಡಿದ್ದೀನಿ. ಯಾಕೆ ಗಂಗೋತ್ರಿಗೆ ಹೋಗ್ತಾ ಇಲ್ಲ ಅಂತಂದರೆ, ಒಂದು ಗಂಗೋತ್ರಿಗೆ ಹೋಗೋದಕ್ಕೆ ಬಸ್ಸಸ್ ಇಲ್ಲ, ಟ್ಯಾಕ್ಸಿಲಿ ಹೋಗಬೇಕು. ಟ್ಯಾಕ್ಸಿ ಶೇರಿಂಗಲ್ಲಿ ಹೋಗಲ್ಲ, ಸೊ ನಾವು ಬಾಡಿಗೆ ಮಾಡ್ಕೊಂಡು ಹೋಗಬೇಕು. ಅವ್ರು ಹೇಳ್ತಿದ್ದಾರೆ 4000 ರೂಪಾಯಿ ಕೇಳ್ತಿದ್ದಾರೆ ಹೋಗಿ ಬರೋದಕ್ಕೆ. ಹೋಗ್ಲಿ ಒಂದು ಸೈಡ್ ಹೋಗ್ತೀವಿ ಅಂದರೂ ಕೂಡ 2000 ರೂಪಾಯಿ ಆಗುತ್ತೆ. ಮತ್ತು ಅಲ್ಲಿ ಹೋಟೆಲ್ಸ್ ಕೂಡ ತುಂಬ ಕಾಸ್ಟ್ಲಿ ಇದಾವಂತೆ ಸದ್ಯಕ್ಕೆ. ಈಗ ಹೋಗ್ಲಿ ಅರ್ಶಿಲ್ ವ್ಯಾಲಿಗೆ ಹೋಗ್ಬಿಟ್ಟು ಅಲ್ಲಿ ಸ್ಟೇ ಆಗೋಣ ಅಂತಂದರೆ, ಅರ್ಶಿಲ್ ವ್ಯಾಲಿ ಚೆನ್ನಾಗಿರುತ್ತಂತೆ, ವ್ಯಾಲಿ ಎಲ್ಲ ಇರುತ್ತೆ ನೋಡೋದಕ್ಕೆ, ತುಂಬ ಜನ ಹೋಗ್ತಾರೆ. ಅಲ್ಲೂ ಹೋಗೋಣ ಅಂತಂದರೆ ಅಲ್ಲೂ ಕೂಡ 2-3 ಸಾವಿರ ರೂಪಾಯಿ ಹೋಟೆಲ್ಲು. ಸೊ ನನ್ನ ಬಜೆಟ್ ಅಷ್ಟಿಲ್ಲ, ಅದಕ್ಕೋಸ್ಕರ ಅಂತ ನೆಕ್ಸ್ಟ್ ಟೈಮ್ ಗಂಗೋತ್ರಿಗೆ ಹೋಗ್ತೀನಿ. ಏನು ಮಾಡೋಕ್ಕಾಗಲ್ಲ, ನಮ್ಮ ಬಜೆಟಿಗೆ ತగ్గಟ್ಟಾಗೆ ಟ್ರಾವೆಲ್ ಮಾಡಬೇಕು. ಸೊ ಇಟ್ಸ್ ಓಕೆ. ಈಗ ಯಾವ ಸ್ಟಾಪ್ ಹೋಗ್ತಿದ್ದು ನನಗೆ ಗೊತ್ತಿಲ್ಲ, ಸಾಯಂಕಾಲ ಎಲ್ಲಿ ರೀಚ್ ಆಗ್ತೀನೋ ಗೊತ್ತಿಲ್ಲ. ಬಟ್ ಇವತ್ತು ಟ್ರಾವೆಲಿಂಗ್ ಹಿಂಗಿರುತ್ತೆ. ಅನ್ಕೊಂಡಂಗೆಲ್ಲ ಆಗಂಗಿದ್ರೆ ಅದು ಟ್ರಾವೆಲಿಂಗ್ ಅನ್ನಲ್ವಲ್ಲ. ಯಾವುದೋ ಲಾರಿ ಬಂದೈತೆ, ನಮ್ಮ ಗಾಡಿ ರಿವರ್ಸ್ ತಗೊತಾ ಇದ್ದಾರೆ. ಎಲ್ಲಿ ನಿಲ್ಸಿದ್ದಾರೆ ನೋಡಿ. ಯಪ್ಪ, ಇನ್ನು ಸ್ವಲ್ಪ ಮುಂದೆ ಹೋದ್ರೆ ಪಾತಾಳಕ್ಕೆ ಹೊರ್ಟೋಗ್ತೀವಿ. ಎಡ್ಜಲ್ಲಿ ನಿಂತಿದ್ದೀವಿ ನಾವು. ಎರಡು ಲಾರಿ ಬಂದಿವೆ. ವೆಲ್ಕಮ್ ಟು ಪುರೋಲಾ ಅನ್ನೋ ಒಂದು ಊರಲ್ಲಿದ್ದೀನಿ ನಾನೀಗ. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇದ್ದಿದ್ದೇನು ಗಂಗೋತ್ರಿಗೆ ಹೋಗಬೇಕು ಅಂತ. ನಾನೇನು ಮಾಡಿದೆ, ಉತ್ತರಕಾಶಿಯಿಂದ ಬಸ್ ಹತ್ಕೊಂಡು ಎಷ್ಟು ಗಂಟೆಗೆ 12 ಗಂಟೆಗೆ ಬಸ್ ಬಿಟ್ಟಿದ್ದು. ಈಗ ಇಲ್ಲಿಗೆ ಬಂದಿದ್ದೀನಿ 7 ಗಂಟೆಗೆ ಈ ಪುರೋಲಾ ಅನ್ನೋ ಒಂದು ಊರಿಗೆ ಬಂದಿದ್ದೀನಿ. ಇಲ್ಲಿಗೆ ನಾನು ಬರ್ತೀನಿ ಅಂತ ಪ್ಲ್ಯಾನೇ ಇರಲಿಲ್ಲ. ಯಾಕೆಂತಂದರೆ ಈ ಬಸ್ ಲಾಸ್ಟ್ ಸ್ಟಾಪ್ ಯಾವುದು ಅಂತ ಕೇಳಿದೆ. ಇದೆ ಅಂತ ಹೇಳಿದ್ರು. ಇಲ್ಲೇ ಒಂದು ಇಳಿದಿದ್ದೀನಿ. ಯಾವುದೋ ಒಂದು ರೂಮ್ ತಗೊಂಡಿದ್ದೀನಿ. ನಿಜವಾಗ್ಲೂ ಈ ರೂಮು ವೈನ್ ಶಾಪ್ ಪಕ್ಕದಲ್ಲೇ ಐತೆ. ಸೊ ಎಲ್ಲ ಫುಲ್ಲಾಗಿ ಕುಡಿದು ಎಲ್ಲ ಓಡಾಡ್ತಾಯಿದ್ರು ಹೊರಗಡೆ. ಇದೇ ರೂಮು. ಬಟ್ ಈಗ ನನಗೆ ಕಮ್ಮಿಲಿ ಸಿಕ್ತು, ಒಂದು 300 ರೂಪಾಯಿಗೇನೋ ಈ ರೂಮ್ ಸಿಕ್ತು. ಬೆಳಿಗ್ಗೆ 6 ಗಂಟೆಗೆ ನನಗೆ ಬಸ್ ಐತೆ ಇಲ್ಲಿಂದ ಸಾಂಕ್ರಿ ವಿಲೇಜ್ಗೆ. ಸಾಂಕ್ರಿಯಿಂದ ನಾನು ಹೋಗ್ತಾಯಿದ್ದೀನಿ ಒಂದು ಟ್ರೆಕ್ಕಿಂಗ್ ಮಾಡೋದಕ್ಕೆ. ಸೊ ಟ್ರೆಕ್ಕಿಂಗ್ ಸಖತ್ತಾಗಿರುತ್ತೆ, ತುಂಬ ಡೇಂಜರಸ್ ಅಂತಲ್ಲ, ಒಂದು ತುಂಬ ಹಾರ್ಡ್ ಇರುತ್ತೆ. ಸೊ ಅದು ಮಾಡೋಕ್ಕಂತ ಹೋಗ್ತಾಯಿದ್ದೀನಿ. ಬೆಳಿಗ್ಗೆ 5 ಗಂಟೆಗೆ ಇಲ್ಲಿ ಟೆಂಪ್ರೇಚರ್ ಇರುತ್ತೆ 5 ಡಿಗ್ರಿ ಇರುತ್ತೆ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಗೈಸ್, ನಿಜವಾಗ್ಲೂ ಫುಲ್ಲು ಜರ್ನಿ ಬಸ್ಸಲ್ಲೆಲ್ಲ ಹೆಂಗೆ. ನಾನು ರಿಷಿಕೇಶಿಂದ ಹೊರಟಿದ್ದು 12 ಗಂಟೆಗೆ, ಉತ್ತರಕಾಶಿಗೆ ಸಾಯಂಕಾಲ 7 ಗಂಟೆಗೆ ರೀಚ್ ಆದೆ. ಮತ್ತು ಉತ್ತರಕಾಶಿಯಿಂದ ಹೊರಟಿದ್ದು 12 ಗಂಟೆಗೆ, ಮತ್ತು ಇಲ್ಲಿ ಪುರೋಲಾನ ಒಂದು ಊರಿಗೆ ಬಂದಿದ್ದೀನಿ 7 ಗಂಟೆಗೆ. ಸೊ ಬಸ್ ಜರ್ನಿ ಮಾತ್ರ ನೆಕ್ಸ್ಟ್ ಲೆವೆಲ್. ವ್ಯೂ ಮಾತ್ರ ಸಖತ್ತಾಗಿತ್ತು. ಆ ಬಸ್ ಜರ್ನಿ ಮಾಡಿ ಬೆನ್ನೆಲ್ಲ ನೋವು ಬಂತು. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.